ಹಾಯ್ ನಮಸ್ಕಾರ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮಿಷ್ಟ. ಸ್ನೇಹಿತರೆ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಅಟ್ ಪ್ರೆಸೆಂಟ್ ಟೆಸ್ಟ್ ಸೀರೀಸ್ ಅನ್ನೋದು ನಡೀತಾ ಇದೆ. ಈ ಟೆಸ್ಟ್ ಸೀರೀಸ್ ಆಗಿದ್ದಾದಮೇಲೆ ನವೆಂಬರ್ 30ನೇ ತಾರೀಕು ಫಸ್ಟ್ ODI ಮ್ಯಾಚ್ ಅನ್ನೋದು ರಾಂಚಿಲಿ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ODI ಸೀರೀಸ್ಗೆ BCCI ಸ್ಕ್ವಾಡ್ ಅನೌನ್ಸ್ ಮಾಡ್ತು. ಹಾಗಾದರೆ ಈ ಒಂದು ಸ್ಕ್ವಾಡಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಇದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ಸ್ ಟೀಮಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆನೇ ಒಂದು ಸ್ಮಾಲ್ ಡಿಸ್ಕಷನ್ ಈ ಒಂದು ವಿಡಿಯೋ. ಹಾಗೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ODI ಮ್ಯಾಚ್ ರಾಂಚಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ನವೆಂಬರ್ 30ನೇ ತಾರೀಕು. ಇದಾದಮೇಲೆ ಡಿಸೆಂಬರ್ 3ನೇ ತಾರೀಕು ಸೆಕೆಂಡ್ ಮ್ಯಾಚ್ ಬಂದು ರಾಯ್ಪುರಲ್ಲಿ ನಡೀತಾ ಇದ್ದರೆ, ಲಾಸ್ಟ್ ಮ್ಯಾಚ್ ಅಂದರೆ ಡಿಸೆಂಬರ್ 6ನೇ ತಾರೀಕು ವಿಶಾಖಪಟ್ಟಣಮಲ್ಲಿ ನಡೀತಾ ಇದೆ. ಹಾಗಾದರೆ ಈ ಒಂದು ಸೀರೀಸ್ಗೆ ಇಂಡಿಯನ್ ಸ್ಕ್ವಾಡ್ ಅಂತ ನಾವು ನೋಡೋದಾದರೆ, ಇಲ್ಲಿ ಪ್ಯೂರ್ ಬ್ಯಾಟರ್ಸ್ ಆಗಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಋತುರಾಜ್ ಗಾಯಕ್ವಾಡ್, SSV ಜೈಸ್ವಾಲ್ ಹಾಗೆ ತಿಲಕ್ ವರ್ಮಾ ಆಡ್ತಾ ಇದ್ದಾರೆ. ಈ 5 ಜನ ಏನಿದ್ದಾರೆ ಇವರು ಪ್ಯೂರ್ ಬ್ಯಾಟರ್ಸ್. ಇದಾದಮೇಲೆ ವಿಕೆಟ್ ಕೀಪರ್ಸ್ ಆಗಿ KL ರಾಹುಲ್, ರಿಷಬ್ ಪಂತ್ ಮತ್ತು ಧ್ರುವ್ ಜುರೇಲ್. ಈ 3 ಜನ ವಿಕೆಟ್ ಕೀಪರ್ಸ್ ಆಗಿದ್ದರೆ, ಇನ್ನು ಆಲ್ರೌಂಡರ್ಸ್ ಅಂತ ನಾವು ನೋಡೋದಾದರೆ ಇಲ್ಲಿ ಸ್ಪಿನ್ನಿಂಗ್ ಆಲ್ರೌಂಡರ್ಸ್ ಅಂತ ನಾವು ನೋಡೋದಾದರೆ ರವೀಂದ್ರ ಜಡೇಜಾ ಹಾಗೆ ವಾಷಿಂಗ್ಟನ್ ಸುಂದರ್ ಇದ್ದರೆ, ಮೀಡಿಯಂ ಪೇಸರ್ ಮತ್ತು ಆಲ್ರೌಂಡರ್ ಅಂತ ನಾವು ನೋಡೋದಾದರೆ ನಿತೀಶ್ ಕುಮಾರ್ ರೆಡ್ಡಿ. ಇನ್ನು ಪ್ಯೂರ್ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಇದ್ದರೆ, ಇನ್ನು ಮೀಡಿಯಂ ಪೇಸರ್ ಡಿಪಾರ್ಟ್ಮೆಂಟ್ ಅಂತ ನಾವು ನೋಡೋದಾದರೆ ಪ್ರಸಿದ್ಧ ಕೃಷ್ಣ, ಹರ್ಷದೀಪ್ ಸಿಂಗ್ ಹಾಗೆ ಹರ್ಷಿತ್ ರಾಣಾ ಇದ್ದಾರೆ. ಈ ಒಂದು 15 ಸ್ಕ್ವಾಡ್ ಏನಿದೆಯಲ್ಲ, ಇದಕ್ಕೆ ಕ್ಯಾಪ್ಟನ್ ಆಗಿ KL ರಾಹುಲ್ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಟೀಮ್ ಇಂಡಿಯಾದ ರೆಗ್ಯುಲರ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಹಾಗೆ ವೈಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್. ಇಲ್ಲಿ ಶ್ರೇಯಸ್ ಅಯ್ಯರ್ಗೆ ತುಂಬ ಸಿವಿಯರ್ ಆಗಿರ್ತಕ್ಕಂಥ ಇಂಜುರಿ ಆಗಿರೋದ್ರಿಂದ ಇನ್ನೂ ಒಂದು 2 ರಿಂದ 3 ತಿಂಗಳು ರೆಸ್ಟ್ ಅನ್ನೋದು ಬೇಕಾಗುತ್ತೆ. ಇನ್ನು ಶುಭ್ಮನ್ ಗಿಲ್ ಬಗ್ಗೆ ಮಾತಾಡೋದಾದರೆ ಇವ್ರಿಗೂ ಅಷ್ಟು ಸಿವಿಯರ್ ಆಗಿರ್ತಕ್ಕಂಥ ಇಂಜುರಿ ಏನೂ ಅಲ್ಲ, ಅರೌಂಡ್ ಒಂದು 15 to 20 ಡೇಸ್ ಅನ್ನೋದು ರೆಸ್ಟ್ ಬೇಕಾಗುತ್ತೆ. ಈ 2 ರೀಸನಿಂದ ಈ ಇಬ್ಬರು ಪ್ಲೇಯರ್ಸನ್ನು ಟೀಮಿಂದ ಹೊರಗಡೆ ಇಟ್ಟಿದ್ದಾರೆ. ಇದಾದಮೇಲೆ KL ರಾಹುಲ್ಗೆ ಈ ಒಂದು ಸೀರೀಸ್ ಅನ್ನೋದು ಎಷ್ಟು ಮುಖ್ಯ ಅಂತ ನಾವು ನೋಡೋದಾದರೆ, ಸೀರೀಸ್ ವಿನ್ ಆಗ್ತಾರೆ, ಡೌಟೇ ಇಲ್ಲ. ಆದರೆ ಲಾಸ್ಟ್ ತನಕ ನಿಂತು ಮ್ಯಾಚ್ ಗೆಲ್ಲಿಸ್ಬೇಕು. ಹಾಗೆ KL ರಾಹುಲ್ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ಎನಿಯವ್ ನಮ್ಮ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಾ, ಆ್ಯಂಡ್ ಅಗೇನ್ ಎಲ್ಲ ಪ್ಲೇಯರ್ಸ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡಲಿ ಅಂತ ಆಶಿಸುತ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಇನ್ನು ಯಾವ ಪ್ಲೇಯರ್ ಟೀಮಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.